ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಗೊತ್ತಿರುತ್ತೆ, ತುಂಬ ಜನ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ನಾವು ರೈಟ್ ನಾವು ಮಂಡ್ಯದಲ್ಲಿ ಇದ್ದೀವಿ. ಸೊ ಮಂಡ್ಯದಲ್ಲಿ ನಮ್ಮ ಅಮ್ಮನವರ ಮನೇಲಿದ್ದೀವಿ, ಅಂದರೆ ನಮ್ಮ ಮಾವನವ್ರ ಮನೇಲಿ. ಸೊ ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರ, ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದಿದ್ದು. ಆ್ಯಂಡ್ ಮಂಡ್ಯದಲ್ಲಿ ಸೊ ಮಾರ್ಕೆಟ್ ಹೇಗಿರುತ್ತೆ, ಸೊ ಅದೆಲ್ಲ ನೋಡಿರ್ತೀರ ಅಂತ ಅನ್ಕೊಂತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಸೊ ನಮ್ಮ ಮಾವನವ್ರ ಮನೆಗೆ ದೇವ್ರನ್ನ ಕರೆಸ್ತಾ ಇದ್ದಾರೆ, ಅಂದರೆ ಆದಿಶಕ್ತಿ ಅಮ್ಮ ಅವ್ರನ್ನ ಕರೆಸ್ತಾ ಇದ್ದಾರೆ. ಸೊ ಲೈಕ್ ದೇವ್ರು ಬಂದಮೇಲೆ ಹೇಗಿರುತ್ತೆ ಏನು ಕತೆ ಅಂತ ಫುಲ್ಲು ನೀಟಾಗಿ ಡೀಟೇಲಾಗಿ ಲೈಕ್ ವ್ಲಾಗಲ್ಲಿ ಬರುತ್ತೆ, ದಯವಿಟ್ಟು ನೋಡಿ. ಆ್ಯಂಡ್ ಸೊ ಊರು ಮಾತ್ರ ಗೈಸ್ ಲಿಟ್ರಲಿ ನೀವು ನೋಡ್ತಾ ಇರ್ಬೋದು, ಸನ್ರೈಸ್ ಆಗ್ತಿದೆ. ಲೈಕ್ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು ವ್ಯೂ. ಸೊ ನಾನು ಸನ್ರೈಸ್ ನೋಡಿ ಲೈಕ್ ನಮ್ಮೂರಲ್ಲಿ ತುಂಬ ದಿನ ಆಗಿತ್ತು, ಅಂದರೆ ಬರ್ತಾ ಇರ್ತೀನಿ ರ್ಯಾಂಡಮಾಗಿ. ಬಟ್ ಸನ್ರೈಸ್ ನೋಡಿದ್ದು ಈ ಊರಲ್ಲಿ ತುಂಬ ರೇರ್ ಇತ್ತು. ಸೊ ಹಂಗಾಗಿ ಲೈಕ್ ಮೇಲೆ ಟೆರೆಸ್ ಬಂದೆ. ಸೊ ಹೆಂಗಿರುತ್ತೆ ವ್ಯೂ ತೋರಿಸೋಣ ಅಂತ ನಿಮ್ಗೆ. ಐ ಥಿಂಕ್ ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀನಿ, ನೋಡ್ಬೋದು ಬ್ಯಾಕ್ ಸೈಡು. ಆ್ಯಂಡ್ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿದೆ ಮರಿ ವಿಡಿಯೋ, ಓಕೆನಾ? ಸೊ ಬನ್ನಿ ಈಗ ಮುಂದೆ ಏನೇನಾಗುತ್ತೆ ಏನು ಕತೆ ಅಂತ ತೋರಿಸ್ಕೊಡ್ತೀನಿ ರೀ. ಎದ್ರಕಂಡ್ರೇನು ರೀ ಗೈಸ್, ಲಿಟ್ರಲಿ ನೀವು ಎದ್ರಕೋಬೇಡಿ. ಬೆಳಗ್ಗೆ ಮಕ್ಕಗಳು ನೋಡ್ರಿ ಹೆಂಗಿದ್ದಾವೆ, ದೆವ್ವಗಳಿದ್ದಂಗೆ. ಚೆನ್ನಾಗಿದೆ ಗೈಸ್, ಕಮೆಂಟ್ ಮಾಡಿ ಓಕೆನಾ, ಹೆಂಗಿದೆ ಇವ್ರ ಮಕ್ಕ ಅಂತ, ಹೆಂಗೆ ಕಾಣಿಸ್ತಿದೆ ನೋಡಿ. ಇಲ್ಲ 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 ನೋಡಿ ಗೈಸ್, ಪಕ್ಕ ಎಲ್ಲರೂ ಕಮೆಂಟ್ ಮಾಡಿ ಓಕೆನಾ, ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ನಿದ್ದೆ ಬಂತೇನ್ರಿ? ನಿದ್ದೆ ಬಂತಾ ಗೈಸ್? ನೋಡಿ ಇಲ್ಲಿ ನಮ್ಮ ದೊಡ್ಡಪ್ಪವರು ಮತ್ತು ನಮ್ಮ ಡ್ಯಾಡಿಯವರೆಲ್ಲ ಇಲ್ಲೇ ಸೆಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಲ್ಕೊಂಬಿಟ್ಟವ್ರೆ ಗೈಸ್ ಆಲ್ರೆಡಿ ನೋಡಿ. ಸೊ ಭಟ್ರು ಎಲ್ಲ ಬಂದಿದ್ದಾರೆ. ಸೊ ಈ ಏರಿಯಾದಲ್ಲಿ ನೆನ್ನೆ ತೋರಿಸ್ದಂಗೆ ಈ ಏರಿಯಾದಲ್ಲಿ ಲೈಕ್ ಅಡುಗೆ ಮಾಡ್ತಾರೆ. ಆ್ಯಂಡ್ ಆ ಏರಿಯಾದಲ್ಲಿ ನೋಡಿ ಆಲ್ರೆಡಿ ಶಾಮಿಯಾನ ಎಲ್ಲ ಹಾಕ್ತಾಯಿದ್ದಾರೆ. ಆ ಜಾಗದಲ್ಲಿ ಫುಲ್ಲು ಎಲ್ಲ ಲೈಕ್ ಊಟ ಎಲ್ಲ ಬಡಿಸ್ತಾರೆ. ನೋಡಿ ನಮ್ಮ ಕಾರ್ ಅಲ್ಲಿ ನಿಂತಿದೆ ನೋಡಿ ಸ್ಟ್ರೈಟ್. ಆ್ಯಂಡ್ ನಮ್ಮ ಅಣ್ಣನ ಕಾರ್ ಅದು ಗೈಸ್. ನೋಡ್ಬೋದು ಲಿಟ್ರಲಿ ಹೆಂಗಿದೆ ಅಂತಂದ್ರೆ, ಹಳ್ಳಿ ತುಂಬ ಮನೆಗಳು ಹಳೇದೇ ಇದ್ದಾವೆ, ಲೈಕ್ ಹಂಚಿನ ಮನೆಗಳು. ಸೊ ಇವ್ರು ಮಾತ್ರ ಡುಪ್ಲೆಕ್ಸ್ ಕಟ್ಸ್ಕೊಂಡಿದ್ದಾರೆ, ಅಂದರೆ ಅಪ್ಗ್ರೇಡ್ ಆಗ್ತದೆ. ಹಳ್ಳಿ ಆಗ್ತಾಯಿಲ್ಲ, ಇದು ಬರ್ತಾ ಅಪ್ಗ್ರೇಡ್ ಆಗ್ತದೆ. ಎಲ್ಲರೂ ಸಿಟಿ ಲೈಫ್ ಲೈಕ್ ಇನ್ಕ್ಲೂಡ್ ಮಾಡ್ಕೊತಾ ಇದ್ದಾರೆ. ನೋಡ್ಬೋದು ಇದೊಂದು ಯಾವುದೋ ಮನೆ ಆಲ್ರೆಡಿ ಲೈಕ್ ಅಂದರೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಷ್ಟೇ ಇರೋದು. ಸೊ ಇವ್ರು ಮಾತ್ರ ಡುಪ್ಲೆಕ್ಸ್ ಕಟ್ಸ್ಕೊಂಡ್ಬಿಟ್ಟಾರೆ ನಮ್ಮ ಅವರು. ಇಲ್ಲಿ ಇವಳು 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 ಇದ್ದಾಳಲ್ಲ, ಇವಳು 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 ನೋಡಿ, ಇವಳು ಮಕ್ಕ ನೋಡ್ಕೊಬಿಡಿ. ನೋಡಿ ಗೈಸ್, ಬೆಳಗ್ಗೆ ಮಕ್ಕಳು ಹೆಂಗಿರುತ್ತೆ ಅಂತ ನೋಡಿ ಗೈಸ್. ಇವರು ನಮ್ಮ ಅತ್ತಿಗೆ, ಸುಮಾ ಅತ್ತಿಗೆ ಅಂತ, ನಮ್ಮ ಪವನಣ್ಣ ಇದೆಲ್ಲ ಅವರ ಹೆಂಡತಿ ಇವರು. ಎಲ್ಲಿ ನಿಮ್ಮ ಮಗು? ಹಾಂ, ನಮ್ಮ ಅಣ್ಣ ಇನ್ನೂ ಮಲ್ಕೊಂಡೇ ಇದ್ದಾರೆ ನೋಡ್ಬೋದು. ಆ್ಯಂಡ್ ಅವರ ಮಗುನೂ ಕೂಡ ಮಲ್ಕೊಂಡಿದೆ. ಇಲ್ಲಿ ಧನು ಇನ್ನೂ ಮಲಗಿದ್ದಾನೆ. ಆಮ ಬಂದೆ. ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾನು ಅವಾಗಲೇ ಮಲ್ಕೊಂಡಿದ್ದೆ. ಸೊ ನಮ್ಮ ಅಣ್ಣ ನೋಡಿರ್ತೀರ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಆ್ಯಕ್ಚುಲಿ ನಮ್ಮ ಮಾಮನ ಮನೇಲಿಲ್ಲ ನಾವು ಇವಾಗ. ಸೊ ನಮ್ಮ ರಿಲೇಟಿವ್ ಮನೆ ಹತ್ರ ಇದ್ದೀವಿ. ಸೊ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಒನ್ ಆಫ್ ದ ಬೆಸ್ಟ್ ಜಾಗ ನಾನು ನೋಡಿದ್ದು ಆ್ಯಕ್ಚುಲಿ. ಯಾಕಂದರೆ ಬನ್ನಿ, ಮನೆ ಇದು ನೋಡಿ, ಇದು ಮನೆ ಕಟ್ಸ್ಕೊಂಡಿದ್ದಾರೆ. ಸೊ ಮನೆ ಮುಂದೆನೇ ಆ್ಯಕ್ಚುಲಿ ನೋಡಿ ನಿಮಗೆ ತೋಟ ಇದೆ. ಸೊ ಆ್ಯಕ್ಚುಲಿ ಅಡಿಕೆ ಗಿಡಗಳನ್ನೆಲ್ಲ ನೆಟ್ಸ್ಕೊಂಡಿದ್ದಾರೆ. ಸೊ ಒಳ್ಳೆ ವ್ಯೂ ಆ್ಯಕ್ಚುಲಿ. ನಮ್ಮ ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮ್ಮ ಮಾಮನ ಮನೇಲಿ ಸ್ವಲ್ಪ ಶೆಕೆ ಥರ ಫೀಲ್ ಆಗುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ಮರ ಇರೋದಕ್ಕೆ ಆ್ಯಕ್ಚುಲಿ ಫುಲ್ ಒಂಥರ ಎ ಸಿಲಿ ಇದೀವಿ ಅನ್ನೋ ಥರನೇ ಫೀಲ್ ಆಗ್ತದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಹೆಂಚು ಬೇರೆ ಹಾಕ್ಸಿದ್ದಾರೆ ಆ್ಯಕ್ಚುಲಿ, ಕೂಲ್ ಆಗಿದೆ ಆ್ಯಕ್ಚುಲಿ. ಹೇಳ್ಬೇಕು ಪ್ಲಾಸ್ಟಿಕ್ ಥರ ಹೆಂಚು ಟೈಪ್ ಇದೆ ಅದು. ಸೊ ಗೈಸ್ ಆ್ಯಕ್ಚುಲಿ ಇದು ನನ್ನೊಂದು ಡ್ರೀಮ್ ಇದೆ, ಈ ಥರ ಒಂದು ತೋಟದಲ್ಲಿ ಒಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿರಬೇಕು, ಅವಾಗವಾಗ ಫಾರ್ಮ್ ಹೌಸ್ ಥರ ಹೋಗಿ ಬರಬೇಕು ಅಂತ. ಸೊ ಆ್ಯಕ್ಚುಲಿ ಇದು ಸಖತ್ತಾಗಿದೆ. ನಾನು ನೋಡಿದ ತಕ್ಷಣ ಫಸ್ಟ್ ಇಷ್ಟ ಆಗಿದೆ ಈ ಜಾಗ ಆ್ಯಕ್ಚುಲಿ. ಮೇ ಬಿ ಈ ಮನೆ ಕಟ್ಸೋಕ್ಕೆ ಅಂತಲೇ ಇದನ್ನು ಆಂಟಿ ಹೇಳಿದ್ರು. ಪೀಸ್ ಆಗಿದೆ ಗೈಸ್, ಲಿಟ್ರಲಿ ನೋಡ್ಬೋದು. ಪಾತ್ವೇ ಥರ ಮಾಡ್ಕೊಂಡಿದ್ದಾರೆ. ಇದು ಫ್ರಂಟ್ ಎಲಿವೇಷನ್ ಆ ಕಡೆಯಿಂದ ಮುಂದೆ ತೋರಿಸ್ತೀನಿ. ಸೊ ಡೈರೆಕ್ಟ್ ಒಂದು ಅರೌಂಡ್ 100 ಗಿಡ ಇದೆ ಅನಿಸುತ್ತೆ, ಅಡಿಕೆ ಗಿಡ. ಸೊ ಈ ಕಡೆ ಎಲ್ಲ ಬೇರೆ ಏನೋ ಕ್ರಾಪ್ ಎಲ್ಲ ಹಾಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪಕ್ಷಿ ಎಲ್ಲ ನೋಡಿ, ಇಲ್ಲಿ ಮುಂದೆ ಪಕ್ಷಿ ನೋಡಿ ಕಾಣಿಸ್ತಾ ನೋಡಿ ಗೈಸ್ ಇಲ್ಲಿ. ಸೊ ಗಿಡ ಎಲ್ಲ ಪೈಪ್ ಮೇಲೆಲ್ಲ ಕೂತಿದೆ. ಲಿಟ್ರಲಿ ಈ ಜಾಗ ಮಾತ್ರ ಸೈಕ್ ಆಗಿದೆ. ಸೊ ಇವ್ರು ಆ್ಯಕ್ಚುಲಿ ಮೊದಲು ನೀವು ನೋಡ್ತಾ ಇರ್ಬೋದು, ಅಲ್ಲಿದೆ ಕಾಣಿಸ್ತಿದೆಯಲ್ಲ. ಸೊ ಒಂದು ಹೆಂಚಿನ ಮನೆ ಅದ್ರ ಪಕ್ಕದಲ್ಲಿದ್ದರು. ಸೊ ರೀಸೆಂಟಾಗಿ ಮೇ ಬಿ 1 year ಆಗಿರಬೇಕು ಅನಿಸುತ್ತೆ. ಸೊ ಇಲ್ಲಿ ಬಂದು ಬಿಲ್ಡ್ ಮಾಡಿಕೊಂಡು ಸೊ ಇಲ್ಲಿ ಸ್ಟೇ ಆಗಿದ್ದಾರೆ ಇವಾಗ. ನೋಡ್ಬೋದು ಆ್ಯಕ್ಚುಲಿ ಜಾಗ ಇದೆ. ಹೇಳ್ಬೇಕು ಅಂತಂದರೆ ಆಲ್ಮೋಸ್ಟು ನನಗೆ ಈ ಥರ ಜಾಗಗಳು ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಸ್ನಾನ ಮಾಡೋಕ್ಕೆ ಅಂತ ಬಂದ್ವಿ. ಆ್ಯಕ್ಚುಲಿ ನಮ್ಮ ಮಾಮನ ಮನೇಲಿ ತುಂಬ ಜನ ಇರೋದ್ರಿಂದ ಸೊ ಇಲ್ಲಿ ಫ್ರೀ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಈಗ ಮತ್ತೆ ಅಲ್ಲಿಗೆ ಹೋಗ್ತೀವಿ. ಸೊ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ವ್ಲಾಗಲ್ಲಿ ನೋಡಿರ್ತೀರ. ಸೊ ಇವಾಗ ಅಡುಗೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿದೆ. ದೇವ್ರು ಬರಬೇಕಿನ್ನು, ದೇವ್ರು ಬಂದಿಲ್ಲ. ದೇವ್ರು ಇನ್ನೊಂದು 1 hour ಅಷ್ಟರಲ್ಲಿ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅದನ್ನು ತೋರಿಸ್ತೀವಿ, ಯಾವ ದೇವರು ಏನು ಎತ್ತಕತ್ತೆ ಅಂತೆಲ್ಲ ಹೇಳ್ತೀವಿ. ಸೊ ಸ್ಟೇ ಟ್ಯೂನ್ ಗೈಸ್. ನೋಡ್ಬೋದು, ನಾವು ಟೀ ಕಾಫಿ ಎಲ್ಲ ಕುಡಿಯಲ್ಲ. ಇವರೇ ಈ ಮನೆ ಓನರು ಆಂಟಿ. ಹಾಯ್ ಮಾಡಿ. ಸೊ ಚೆನ್ನಾಗಿದೆ ಆಂಟಿ ಮನೆ. ನನಗೆ ಆ್ಯಕ್ಚುಲಿ ಈ ಥರ ಇರಬೇಕು ಮನೆ ಇದ್ದರೆ, ತೋಟದ ಮುಂದೆಗಡೆ ಚೆನ್ನಾಗಿದ್ದಿದೆ ಆ್ಯಕ್ಚುಲಿ. ಹಾಂ, ಅದು ಕರೆಕ್ಟು. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಜಾಗ ಚೆನ್ನಾಗಿ ವಿಶಾಲವಾಗೂ ಐತೆ, ಹೆಂಗೋ ಮಾಡ್ಕೊಬೋದು. ಆಮೇಲೆ ತಣ್ಣಗೈತಿ ಇಲ್ಲಿ. ಅಲ್ಲಿ ಶೆಕೆ ಮನೆ ಒಳಗಡೆ ಹೋದರೆ. ಸರಿ ಆಂಟಿ, ಆಯ್ತು ಬಾಯ್. ಸರಿ ಆಂಟಿ. ಬೇಡ ನಾ ಅಲ್ಲೇ, ನಾವು ಕಾಫಿ ಟೀ ಏನು ಕುಡಿಯೋಲ್ಲ, ಅಲ್ಲೇ ಬೆಳಗ್ಗೆ ಒಂದ್ಸತಿ ಕುಡಿದ್ವಿ ಹೆಂಗೂ. ಬರ್ತೀವಿ ಆಂಟಿ. ಹಾಂ ಆಂಟಿ, ಬನ್ನಿ ನೀವು ಫಂಕ್ಷನ್ಗೆ. ಸರಿ.
ಹೇಳ್ತೀನಿ ನೋಡ್ತೀನಿ. ಗೈಸ್ ಆ್ಯಕ್ಚುಲಿ ನಮ್ಮ ಅಣ್ಣನ ಮಗ ನನ್ನ ಮಗ ಎಲ್ಲ ಅವತ್ತು ಬಟ್ಟೆ ಬಿಚ್ಕೊಂಡಿದ್ನಲ್ಲ ಗೈಸ್, ಬಟ್ಟೆ ಬಿಚ್ಕೊಂಡು ನಿಂತಿದ್ನಲ್ಲ, ಇವತ್ತು ಬಟ್ಟೆ ಹಾಕೊಂಡ್ಬಿಟ್ಟವ್ರೆ ಇವತ್ತು. ಇವರ ಮೊಮ್ಮಗ ಇವರೇ ತಿಮ್ಮೇಗೌಡ್ರು, ಇವರ ಮೊಮ್ಮಗ ವಯಸ್ಸಾಗೈತೆ ಆದ್ರೆ ಪೇಂಟ್ ಹಾಕೊಂಡ್ಬಿಟ್ಟು ಬ್ಲ್ಯಾಕ್ ಹಾಕೊಂಡ್ಬಿಟ್ಟು 1.5 kg ಡೈ ಹಾಕೊಂಡು 1.5 kg ಡೈ ಹಾಕೊಂಡ್ಬಿಟ್ಟವ್ರೆ. 46 ವರ್ಷ ಅಷ್ಟೇ ಪಾಪ. ಪಾಪಚ್ಚಿ ಲವ್ ಗಹನ್ ಅಲ್ಲಿ ನೋಡು, ಹಾಯ್ ಮಾಡು ಕ್ಯಾಮ್ರಾ, ಹಾಯ್ ಮಾಡು ಇಲ್ಲಿ, ಹಾಯ್ ಹಾಯ್ ಅನ್ನನು, ಹಾಯ್ ಮಾಡಪ್ಪ, ಹಾಯ್ ಮಾಡಪ್ಪ ಹಂಗೆ ಗಹನ್. ಯಾಕೆ ಇಲ್ಲಿ ನೋಡು ಕ್ಯಾಮ್ರಾ ನೋಡು, ಕ್ಯಾಮ್ರಾ ನೋಡು, ನನ್ನ ಮುಖ ನೋಡು, ಕ್ಯಾಮ್ರಾ ನೋಡು. ಯಾರು ನಾನು ಕೇಳಿದೆ ಗೈಸ್, ನಮ್ಮ ಮತ್ಕೆ ಇದು ಅಲ್ಲಿ ನಮ್ಮ ದೊಡ್ಡಮ್ಮ ಇರೋದು. ನಾನು ಮಾತಾಡ್ತೀನಿ ಚೆನ್ನಾಗಿ ಹೇಳ್ಬಿಡ, ಇವತ್ತು ಚೆನ್ನಾಗಿದ್ದೀರಾ ಅಂತ ಅನ್ಬಿಡ. ನಮ್ಮ ಹುಡುಗ ಗೈಸ್ ಫುಲ್ ರೆಡಿ ಆಗ್ಬಿಟ್ಟವನೆ. ಏನೋ ಕ್ಯಾಮ್ರಾ, ಏನೋ ಕ್ಯಾಮ್ರಾ ನಮ್ಮ ಕಾರಲ್ಲಿ ಐತಿ ಕಣ. ಹಾ ನೋಡಿ ಚೇಂಜ್ ಆಗ್ಬಿಟ್ಟವನೆ ನಮ್ಮ ಹುಡುಗ. 2 ಹೆಸರು ಐತೆ ಕಣ, ಒಂದು ದೀಪಿಕಾ, ಇನ್ನೊಂದು ಸ್ವಾತಿ ಅಂತ. ಬರ 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 ನಿಂತ್ಕೊಳ್ಳಿ, ಎಲ್ಲ 3 ಜನ ನಿಂತ್ಕೊಳ್ಳಿ. ಇದು ನಿಂತ್ಕೊಂಡ್ರು ಅಂದ್ರೆ ಕುತ್ಕೊಂಡ್ರು ಅಂದ್ರೆ ಇದು 2 ರೀಫ್ರೇಮಲ್ ಮಾಡು, ರೀಫ್ರೇಮಲ್ ಮಾಡು. ಹಾಂ ಮಾಡಿದೆ ಮಾಡ್ತಿರ್ತೀರಾ, ಹೋಗಿ ಬನ್ನಿ. ಗೈಸ್ ನೋಡ್ಬೋದು, ಇವ್ರಿಗೇನೆ ದೇವ್ರು ಬರೋದು. ಧನು ಯಾರು ಅವ್ರು? ಆಯ್ತಾ ನಿತ್ಯ? ಇಲ್ಲ ಆಯ್ತಾ? ಗೊತ್ತು ಅವ್ರಿಗೆ. ಇದಾನ ಅಲ್ಲಾಡ್ಸ್ಬಿಡ. ಏನು ಅಣ್ಣ ಇಟ್ಕೊಂತೀನಿ ಒಂದೇ ನಿಮಿಷ. ನಾನು ಏನು ನಾನೇನು ತೊಗೊಳಲ್ಲ. ಇಟ್ಕೋಬೇಕೇನಮ್ಮ? ಚೆನ್ನಾಗಿದ್ದೀರಾ? ಮಕ್ಕಳು ಬಂದವಾಗ ಇಲ್ಲೇ ಇದೀವಲ್ಲ ನೋಡಿ. ಮೊಬೈಲ್ ಕೊಡು. ಅವನು ದೊಡ್ಡವನು, ನಮ್ಮ ಅಣ್ಣ, ನಾನು ಚಿಕ್ಕವನು. ಚೆನ್ನಾಗಿದ್ದೀರಾ? ಯಾರು ಮಾಡ್ತೀವಿ ಮಾಡಿ ಸ್ಟ್ರೈಟ್ ಇಟ್ಕೊ, ಕ್ರಾಸ್ ಏನೇನು ಬೇಕು ನಾನು ಇಟ್ಕೋಬೇಕು. ಇಲ್ಲ, ನೀವು ವ್ಲಾಗ್ ಇದು ಮಾಡಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬೇಡ ಹಂಗೆ ತಗೋ. ಎಲ್ಲ ನೆನೆ ಬಂದ್ರ ಇವಾಗ ಬಂದ್ರಕ್ಕ. ತಲೆ ಕೆಟ್ಟೋಗ್ಬಿಡುತ್ತೆ, ಅದೇನೇ ಮಾಡ್ಬೇಕಲ್ಲ ಇವಾಗೆಲ್ಲ. ಎಡಿಟ್ ಮಾಡ್ಬೇಕಂದ್ರೆ ನನ್ನ ಪ್ಯಾಂಟ್ ಲೂಸ್ ಆಗುತ್ತೆ ಸ್ವಲ್ಪ. ಏನೋ ಎಲ್ಲ ಮಾಡ್ಕೊಳ್ಳಿ. ಇದೇ ಒಳ್ಳೆ ಆಗ್ತದೆ, ರೀಲ್ಸ್ ಮಾಡ್ಕೊಂಡು ಇದಾಗುತ್ತೆ ಅಟ್ಲೀಸ್ಟ್. ಈ ಕಡೆ ನೋಡ್ಕೊಳ್ಳಿ, ಕೋಳಿಗಳಿರೋದು. ಆ್ಯಕ್ಚುಲಿ ಇದೆಲ್ಲ ಬಲಿ ಕೊಡ್ತಾರೆ, ಫುಲ್ ಕೊಡ್ತಾರಲ್ಲ ಇವಾಗ. ಒಂದೊಂದೇ ಕೊಡ್ತಿರ್ತೀವಿ ಇವಾಗ. ಮಂಡಿ ಕೋಳಿ ಫುಲ್
ಚೆನ್ನಾಗಿದ್ದೀರಣ್ಣ? ಗೊತ್ತಾಗಲ್ಲ. ಚಾಕ್ಲೇಟ್ ಅಲ್ಲ, ಮುದ್ದೆ, ಬಿಳಿ ಮುದ್ದೆ ಊಟ ಮಾಡ್ಕೊ. ಆಮೇಲೆ ಕೋಳಿಗಳೆಲ್ಲ ಹೆಚ್ಚಿಬಿಟ್ಟವ್ರ. ಜಾಗ ಆಯ್ತು ನಿಮಗೆ. ಆ ಕಡೆ ಬಿಸ್ಲಿಗೆ ಇಡಿ, ಪರವಾಗಿಲ್ಲ. ಇದನ್ನ ರೈಟ್ ಸೈಡ್ಗೆ ಆ ಕಡೆಗೆ ಎತ್ಕೊಂಡು ನಾನೇ ನಾನು ಬಂದವಲ್ಲ ರೀಲ್ಸ್ ಎಲ್ಲ ಒಳಗೆ. ಬನ್ನಿ ಬನ್ನಿ. ಆಪೋಸಿಟ್ ಅಲ್ಲ, ಬಂದೈತೆ ಬರ್ರಿ, ನೀವು ಮುಂದೆ ಬರ್ರಿ, ನೀವು ಮುಂದೆ ಬರೋದು ಬರ್ರಿ ನೀವು. ಸೈಡ್ ಹಾಕಿ ನಾವು ಒಂದೊಂದೇ ಹಾಕೊಂತಾರೆ. ಜಾಸ್ತಿ ಇದೆ. ಮಾ ಇದೊಳ್ಬೇಕಾರೆ ಹುಷಾರು. ಮಾ ಹುಷಾರು. ಸೈಡ್ಗೆ ಹಾಕು. ತೊಳಿ ಯಾರಿಗಾರು ಅಲ್ಲ 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 ಅವಾಗ ಇನ್ನೂ ಇದೆ. ಬಟ್ಟೆ ನೋಡಿ ಅಷ್ಟು ಧೂಳು ಅಟ್ರಾಕ್ಟ್ ಮಾಡ್ಬಿಡ್ತು, ಬ್ಲ್ಯಾಕ್ ಕಲರ್. ಆ ಕಡೆ ಕೊಟ್ಟಾಗಿ ಕೋಳಿ ಚೂರು ಚೂರು ಕವರಲ್ಲಿ
ನಿನ್ನ ವರ್ಣಿಸಿದರು ಆಲಿಸು ನೀತಾಯೇ ದೇಹಳ್ಳಿ ಕಾಳಿಕ ಶ್ರೀ ಶಕ್ತಿ ಓಂ ಶಕ್ತಿ ಬ್ರಹ್ಮರಿಗೆ ಜನ್ಮಾವನಿರುವೆ ಬಂದಿರುವೆ ಸ್ವಲ್ಪ ಇಡ್ಲಿ ತಿನ್ಬೇಕು ತಾನೆ. ಇಡ್ಲಿ ಜೊತೆ ಇಡ್ಲಿನೂ ತಿಂದು ಪೊಂಗಲ್ಲು ತಿಂದು ನಾವೆಲ್ಲ ಇಡ್ಲಿ ಇಲ್ಲ ಕೊಡಲ್ಲ ಅಂತೇಳಿ ಪೊಂಗಲ್ ತಿನ್ಕೊಂಬಂದ್ರೆ ನಾಚಿಕೆ ಇಲ್ದಿರೋ ತರ ತಿಂತಿದ್ದೀನಲ್ಲ. ತಡಿ, ನಮ್ ಜೊತೆ ಇರೋರ್ನು ಸ್ವಲ್ಪ ಕಡಿಯೋಣ. ಏನು ಇಲ್ಲ, ನಾವ್ ಆಚೆ ನಿಮ್ ತರ ಸಪ್ರೇಟ್ ಆಗಿ ಬಂದೇನ್ ತಿಂತಿಲ್ಲ ಅಲ್ವಾ? ನಿಮ್ಗೆಲ್ರಿಗೂ ಒಂದ್ ಸ್ವಲ್ಪನಾದ್ರೂ ನಮ್ ಜೊತೆ ಇರೋರು ಬದುಕ್ಲಿ, ತಿನ್ಲಿ, ಸುಸ್ತಾಗ್ತಿದೆ. ಸ್ವಲ್ಪ ತಿನ್ನಿ, ತಟ್ಟೆ ತುಂಬಾ ಹಾಕೊಂಡು. ಇದೆಲ್ಲ ಇವ್ರದೇ ಗೈಸ್, ನೋಡ್ಕೊಳ್ಳಿ. ನೋಡಿ ತುಂಬಾ ಐತೆ ನೋಡಿ ಹೆಂಗ್ ತಿಂತಾರೆ ಅಂದ್ರೆ ಯಾವತ್ತು ಪೊಂಗಲ್ ನೋಡೇ ಇಲ್ಲ. ಗೈಸ್ ಇದು ನೋಡಿ, ಇದು ನಮ್ಮ ಸತ್ಯ ಅವ್ರದ್ದು ಕ್ರಿಯೇಟಿವಿಟಿ ಹೆಂಗಿದೆ. ಒಳ್ಳೆ ಸತ್ಯಾವತಿ. ನೀನು ಕಾಣಿಸ್ತೀನಿ. ಇವರೇ ಆ್ಯನಿವರ್ಸರಿ. ಅವ್ರದೆಲ್ಲ ಕಲರ್ ಹೋಗ್ಬಿಟ್ಟೈತೆ. ಕಲರ್ ನೀನು ಪರವಾಗಿಲ್ಲ, ಕಲರ್ ಹೋಗ್ಬಿಟ್ಟೈತೆ. ಇನ್ನೊಂಚೂರು ನನ್ನ ಕ್ಯಾಮ್ರಾ ನೋಡಿ, ಅವ್ನು ಮೊಬೈಲ್ ಮಾಡ್ಬಿಡಿ. ಮೈನ್ ಮಾಡಿ ಅತ್ತೆ, ಮೈನ್ ಮಾಡಿ, ಮೈನ್ ಮಾಡಿ ಅತ್ತೆ. ಇಲ್ಲಿ ನನ್ನ ಕ್ಯಾಮ್ರಾ ನೋಡಿ, ನನ್ನ ಕ್ಯಾಮ್ರಾ ನೋಡಿ, ಮೈನ್ ಮಾಡಿ. ಒಂದು ಸೆಕೆಂಡ್ ಹಂಗೆ ಹೆಂಗಿರ್ಬೇಕು ನೀವು? 25 ವರ್ಷ ಮರ್ತೋಗ್ಬಿಟ್ಟದ ಈ ಕಣದ ಹೆಂಗೆ ಅಂತ. ನೀವು ಫುಲ್ ಸ್ಮೈಲ್ ಮಾಡಿ ಅತ್ತೆ. ಎರಡೇ ಬಿಟ್ಟರೆ ರ್ಯಾಬಿಟ್ ಥರ ಕಾಣಿಸ್ತೀರ. ಫುಲ್ ಬಿಡಿ, ಫುಲ್ ಡೆಂಟಲ್ ಸ್ಮೈಲ್ ಮಾಡಿ. ಅಪ್ಪ ನಗಿ. ಕೇಕ್ ತಿನ್ಸನ್ ಬಿಡಿ ಇವಾಗ. ಬ್ಲಾಕ್ ಸರಳ. ಇನ್ನೊಂದು ಇದು ಕೇಕ್ ಕಟ್ ಮಾಡಿಸ್ತೀರಾ, ಹಾರ ಎಕ್ಸ್ಚೇಂಜ್ ಮಾಡಿಸ್ತೀರಾ? ಎಷ್ಟು ಹಾರ? ಕಾಣಿಸ್ತಾ ಇದೆಯಲ್ಲ ಹಿಂದೆ ಇರೋರಿಗೆಲ್ಲ. ಅಲ್ಲ ಏರ್ ಕಟಿಂಗ್ ಇಲ್ಲ, ನಿಂತ್ಕೊಳ್ಳಿ ನೀವು ಮಾಮೂಲಿ ಇದರಲ್ಲಿ. ಇವಾಗ ಕೇಕ್ ಕಟಿಂಗ್ ಮಾಡಿದ.
ಬಿಡು ಬಿಡು ಆಯ್ತು ಬಿಡು ಶಿವಾನಂದು ಬಿಡು. ಮಾವ ಕಂಗ್ರ್ಯಾಚುಲೇಷನ್ಸ್, ಅತ್ತೆ ಕಂಗ್ರ್ಯಾಚುಲೇಷನ್ಸ್. ಫ್ರೈಮಿಂದ ಆಚೆ ಹೋಯ್ತಾರೆ. ನೀವೊಂದು ಸಪ್ರೇಟ್ ಕೇಕ್, ಸಪ್ರೇಟ್ ಕೇಕ್. ಹಬ್ಬ ಹಬ್ಬ ಹಬ್ಬ, ಏನು ಪ್ರೀತಿ. ನಿಂತ್ಕೊಳ್ಳಿ. ಎಲ್ಲ ಫಸ್ಟ್ ಎಲ್ಲರೂ ಹೋಗ್ಲಿ, ಫಸ್ಟ್ ಇವ್ನ ನಮ್ ತಕೊಂಬಿಡೋಣ. ಅದು ಬೇಡ, ನಿಮ್ಗೆ ಸೇರ್ಸ್ ತಂದಿರೋದು ನಿಮ್ದೇ. ಇದು ಬೆಂಕಿ ಬಣ್ಣ. ಓಕೆ, ಕ್ಲಿಕ್ ಮಾಡಿ ಫೋಟೋನ. ಮೊಬೈಲ್ ತೆಗ್ಸದ ಬೇಡ, ನಾನು ತೆಗಿತೀನಿ ಹೋಗು. ಏನಾದ್ರು ಈ ತರ ಗ್ರೂಪ್ ಫೋಟೋ ಯಾರು ಗ್ರೂಪ್ ಫ್ಯಾಮಿಲಿ ಯಾರು ತಪ್ಪಿದ್ರೆ ಕೇಕ್ ತಿನ್ಸಿ ಹಂಗೆ ನೋಡು. ಹೋಯ್ತು ಹಾಕ್ಕೊಡು ಬಿಡು, ಹೋಗಿ ನೋಡು. ಯಾವ ಡೇಟ್ ಆಗ್ತಿದೆಯಾ ಅವ್ರು ಏನು ಸಂತೋಷ ಮಾಡ್ತಾರೆ ಅದೇ ಬೇಕು ಇದೇ ಬೇಕು ಅನ್ಬೇಡ್ರಿ. ಏನು ಮಾಡ್ತಾರೆ ಅದು ಮಾಡಿ, ದೇವ್ತಿ ನಿಮಗೆ ಕೊಡ್ತದೆ. ಅವ್ರಿಗೆ ಲೆಕ್ಕಾಚಾರ ದಂಡಿಸ್ಕೊಂಡು ಮಾಡಿಸ್ಕೋಬೇಡ, ಸಂತೋಷಪಟ್ಟು ಮಾಡ್ಕೊಳ್ಳಿ. ಅದೇ ಒದಗುತ್ತೆ ಎಲ್ಲ. 4 ಕದ್ರೂ ಬಾಯಿಗೆ ಹಾಕೋದು ಇದು ದೇವ್ತಿ ಇಚ್ಛೆ. ಕಾಸಿನ ಸಮಸ್ಯೆ ದೇವ್ತಿ ಬಿಡು. ಎಲ್ಲರೂ ಹಿಂಗೆ ದೊಡ್ಡ ಭಿಕ್ಷ ನಾ ಕೊಡ್ತೀನೋ ಯಾವ್ದಾರ ರೂಪಲ್ಲಿ ಮುಂದೆ ಬಾ. ಈಗ ಹಿಂಗಿದ್ದೀನಿ ಹಂಗೆ ಮುಂದೆ ಇರಬೇಕು. ಚೆನ್ನಾಗಿರೋದಲ್ಲ ನಿಮ್ಮಿಬ್ಬರ ಜ್ಞಾನ ಅಂತ. ಈಗ ಸಂಪಾದನೆ ಸಾಕು, ಮರೇನ ತೀಸ್ಕೊಳ್ಳೋದು ಮುಂದುಳಿದೆ. ಜೋಪಡಿ ಆಮೇಲೆ ಕಟ್ಟುವೆ ಕಾರ್ಯ ಮಾಡ್ಕೊಂಡು ಇದು ಎಲ್ಲ ಬೇಕು ಅಂತೀರಿ, ಒಂದೇ ಸರಿ ಆಗಲ್ಲ. ಈಗ ಮೊದಲು ಕಾರ್ಯ ಅಲ್ಲೇ, ಆಮೇಲೆ ತಳ ಮಾಡೋರಿ. ಇನ್ನೂ ಸ್ವಲ್ಪ ಕಾಲ ಕಳ್ಕೊಂಡು ಮಾಡ್ತೀನಿ. ಈಗ ಜಾಗ ಬೇಕು, ಜಾಗ ಕೊಟ್ಟೆ, ರಥ ಬೇಕು, ರಥ ಕೊಟ್ಟೆ, ಎಲ್ಲ ಮಾಡಿದ್ದೀನಿ. ತಳ ಮುಂದೆ ಮಾಡೋರು, ಮುಂದೆ ನಂಬ್ಕೊಂಡು ಹೋಗು. ಇವೊಂದು 9ನೇ ಮೆಟ್ಲು ಕಾಲ ಹಾಕ್ಬಿಡ್ಬೇಕು ಒಂದೇ ಸರಿ. ಇವನು 1, 2 ಅಂತ ಹತ್ಕೊಂಡು ಹೋಗು. ಏನಿದ್ರು 2, 5 ಮೆಟ್ಲು ಹೋಗ್ಬೇಕು. ಅದು ಮೂಲ. ಇದ್ದಿದ್ದೆಲ್ಲ ಇರಲಿ, ಅದೇ ಆ ಗೂಡಲ್ಲಿ ಹಿಂಗೆ ಬಂದ್ಬಿಟ್ರೆ ಕಷ್ಟ ಆಯ್ತದೆ. ಇನ್ನು 4-6 ವರ್ಷ ಕಾಲ ದೇವತೆ ಮಾತು ನೀರು ಬೇಡಿ, ಶಾಂತಿಯಾಗಿ ಹೋಗ್ರಿ. ಇದು ನಮ್ಮದು ಅನ್ನು, ನಂದು ಅನ್ಬೇಡ, ನಮ್ಮದು ಅನ್ಬೇಡ, ನಮ್ಮದು ಅಂದ್ಕೊಂಡು. ಈಗ ಅರ್ಥ ಯಾರ್ದು ಅಂದ್ರೆ ನಂದು ಅಂತೀವಿ. ಅದಕ್ಕೆ ಹಿಂಗೆ ಹೇಳಿದ್ದೀನಿ, ಬರೋದು ಬೇಡ, ನಮ್ಮದು ನಮ್ಮದು ಅಂದ್ಕೊಂಡು ಹೋಗಿ. ಬಂದೆ ಊಟ ಹಾಕಿದ್ದೀನಿ, ಎಷ್ಟೋ ಧೈರ್ಯವಾಗಿರು. ಅವತ್ತು ಬೇಡ ಅಂತಿದ್ದೆ, ಅವತ್ತು ಬೇಡ ಅಂತಿದ್ದೆ, ಬೇಕು ಅಂತ ಮಾಡಿದ್ದೀನಿ. ಧೈರ್ಯವಾಗಿರು. ಇನ್ನು ಪೆಟ್ಟಾಗ್ತಾ ಇರ್ತಾರೆ. ಮುಂದಕ್ಕೆ ಎಷ್ಟು ಉದ್ದ ಮಾಡಿದ್ರೆ ಎಷ್ಟು ಉದ್ದ. ಅವೇನು ಮಾಡೋಕ್ಕಾಗಲ್ಲ.